Samsung Galaxy S22. ಎಸ್ ಫಾರ್ ಸಬ್ಸ್ಕ್ರೈಬ್. ಇದೇ ಫಸ್ಟ್ ಟೈಮ್ ಇಷ್ಟೊಂದು ಕಾಸ್ಟ್ಲಿ ಮತ್ತು ಸ್ಯಾಮ್ಸಂಗ್ ಫ್ಲಾಗ್ಶಿಪ್ ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ವಿ. ಇದುವರೆಗೆ ತುಂಬಾ ಸ್ಮಾರ್ಟ್ ಫೋನ್ಸ್ ಗಳನ್ನ ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡಿದ್ದೆ, ಬಟ್ ಎಂತ 110 ಲಕ್ಷ ಅಲ್ಲ 1,10,000 ಕೊಟ್ಟು ನಮ್ಗೆಲ್ಲ ಅನ್ಬಾಕ್ಸ್ ಮಾಡಕ್ ಆಗಲ್ಲ. ಸೊ ನಮ್ ಫ್ರೆಂಡ್ ಇಲ್ಲೇ ಲೋಕಲ್ ಅಲ್ಲಿ ಡೀಲರ್ ಇದ್ದಾರೆ, ಆನಂದ್ ರಾಜ್ ಮೊಬೈಲ್ಸ್ ಅಂತ. ಅವರೇ ನಮ್ಗೆ ಈ ಫೋನ್ ಅನ್ನ ರಿವ್ಯೂ ಮಾಡಕ್ಕೆ ಕಳ್ಸಿಕೊಟ್ಟಿದ್ದಾರೆ. ಖಂಡಿತ ನಾನು ತುಂಬಾ ಎಕ್ಸೈಟ್ಮೆಂಟ್ ಇಲ್ಲಿದ್ದೀನಿ. ಆ ಎಕ್ಸೈಟ್ಮೆಂಟ್ ನ ಕಮ್ಮಿ ಮಾಡಕ್ಕೆ ಟೇಬಲ್ ಕೆಳಗ್ ಬಂದು ಸಮಾಧಾನ ಆಗ್ತಿದ್ದೀನಿ. ಮೊದಲನೇದಾಗಿ ಬಾಕ್ಸ್ ನ ನೀವು ನೋಡ್ಕೋಬಹುದು, ಬ್ಲಾಕ್ ಕಲರ್ ಇದೆ. ಎಸ್ ಅಂದ್ರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೀನಿ. ಸೊ ಬಾಕ್ಸ್ ತುಂಬಾ ಅಂದ್ರೆ ತುಂಬಾ ಸ್ಲಿಮ್ ಆಗಿದೆ, ನೀವು ನೋಡ್ಕೋಬಹುದು. ಈ ಸೈಡ್ ಕೂಡ ಸ್ಯಾಮ್ಸಂಗ್ S22 ಅಲ್ಟ್ರಾ ಅಂತ ಇದೆ. ಹಿಂದಿನ ಭಾಗ MRP ಬಂದ್ಬಿಟ್ಟು 1,31,999 ರೂಪಾಯಿ ವಿತ್ ಎಸ್ ಪೆನ್ ಒಂದಿಗೆ. ಸೀಲನ ಬ್ರೇಕ್ ಮಾಡೋಣ ಅಂತೆ. ಓಕೆ, ಎಸ್. ಬಾಕ್ಸ್ ಅನ್ನ ಓಪನ್ ಮಾಡೋಣ. ಓಕೆ, ಓಪನ್ ಮಾಡಿದ ತಕ್ಷಣ ನಮ್ಮ ಸ್ಮಾರ್ಟ್ ಫೋನ್. ಓ ಮೈ ಗಾಡ್, ನಿಜವಾಗ್ಲೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ಗುರು. ಫೋನ್ ಅನ್ನ ಎತ್ತಿದ ತಕ್ಷಣ ತುಂಬಾ ಹೆವಿ ಆಗಿರುವಂತ ಫೀಲ್ ಇದೆ. ತುಂಬಾ ದೊಡ್ಡದಾಗಿರೋದನ್ನ ಕೂಡ ನೋಡುತ್ತಾ ಇದ್ವಿ. ಕ್ರೇಜಿ. ಸದ್ಯಕ್ಕೆ ಇದನ್ನ ಪಕ್ಕ ಇಡೋಣ ಅಂತ. ಇದನ್ನ ಬಿಟ್ರೆ ಬಾಕ್ಸ್ ನ ಒಳಗಡೆ ಮತ್ತೊಂದು ಚಿಕ್ಕ ಬಾಕ್ಸ್. ಒಳಗಡೆ ನಿಮ್ಗೆ USB to Type-C ಕೇಬಲ್ ಕೊಡ್ತಿದ್ದಾರೆ. ಇದನ್ನ ಬಿಟ್ರೆ ಯೂಸರ್ ಮ್ಯಾನ್ಯಲ್ ಮತ್ತು ಸಿಮ್ ಎಜೆಕ್ಟರ್ ಟು. ಇಲ್ಲಿ ಯಾವುದೇ ಪವರ್ ಅಡಾಪ್ಟರ್ ಇಲ್ಲ ಗುರು. ನೀವು ಎಕ್ಸ್ಟ್ರಾ 4,000 ರೂಪಾಯಿ ಹಾಕಿ 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಸೊ ಆ ಅಡಾಪ್ಟರ್ ನ ಪರ್ಚೇಸ್ ಮಾಡಬೇಕು. ಫ್ರೆಂಡ್ಸ್, ಮೊದಲನೇದಾಗಿ ಇದರಂತ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಫಸ್ಟ್ ಇಂಪ್ರೆಷನ್ ಅಲ್ಲಿ ಹೇಗೆ ಅನಿಸ್ತು ಅಂತ ಕೇಳಿದ್ರೆ, ಈ ಫೋನ್ಗೆ 1,10,000 ರೂಪಾಯಿ ಕೊಡ್ತಾ ಇದೆ ಅಂದಮೇಲೆ ಇಲ್ಲಿ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ಗಳು ಜಾಸ್ತಿ ಇರುತ್ತೆ. ಬಟ್ ಸ್ಯಾಮ್ಸಂಗ್ ಯಾವುದೇ ಕನ್ಸ್ಯೂಸಿ ಮಾಡಿಲ್ಲ, ಎಲ್ಲ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಕ್ಲಿಯರ್ ಮಾಡಿದಾರೆ ಅಂತ ಹೇಳ್ಕೋಬಹುದು. ಈ ಫೋನ್ ಕಂಪ್ಲೀಟ್ಲಿ ಗ್ಲಾಸ್ ಮತ್ತು ಅಲ್ಯೂಮಿನಿಯಂ ಇಂದ ಬಿಲ್ಡ್ ಆಗಿದೆ ಅಂತ ಹೇಳ್ಕೋಬಹುದು. ಹಿಂದಿನ ಭಾಗ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ನ ಕೊಡ್ತಿದ್ದಾರೆ. ಇನ್ ಹ್ಯಾಂಡ್ ಫೀಲ್ ಎಲ್ಲ ತುಂಬಾ ಪ್ರೀಮಿಯಂ ಫೀಲ್ ಆಗುತ್ತೆ. ಇಷ್ಟೇ ಅಲ್ಲದೆ ಸೈಡ್ ಎಡ್ಜಸ್ ಕರ್ವ್ ಇರೋದ್ರಿಂದ ನೀವು ಫೋನ್ ತುಂಬಾ ಗಟ್ಟಿಯಾಗಿ ಗ್ರಿಪ್ ಆಗಿ ಹಿಡ್ಕೋಬಹುದು. ಇಷ್ಟೇ ರೈಟ್ ಸೈಡ್ಗೆ ವ್ಯಾಲ್ಯೂಮ್ ಬ್ರೋಕರ್ ಕೀಸ್ ಲಾಕಿನ ನೋಡ್ತಾ ಇದ್ವಿ. ಮತ್ತು ಎಡ್ಜಸ್ ಅಲ್ಲಿ ಮತ್ತೆ ಕೆಳಗಡೆ ನಿಮಗೆ ಎಸ್ ಪೆನ್, ಸ್ಪೀಕರ್, ಸಿ ಪೋರ್ಟ್ ಮತ್ತು ಹೈಬ್ರಿಡ್ ಸ್ಲಾಟ್ ಅನ್ನ ಕೊಡ್ತಿದ್ದಾರೆ. ಮೇಲೆ ಒಂದು ಮೈಕ್ ನೋಡ್ತಾ ಇದ್ವಿ ಮತ್ತು IP68 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆನ್ಸ್ ನ ಕೂಡ ನೋಡ್ತಾ ಇದ್ವಿ. ಒಟ್ಟಾರೆ ಈ ಫೋನ್ ನೀವು ಕೈಯಲ್ಲಿ ಹಿಡ್ಕೊಂಡಿದ್ದೀರಾ ಅಂತ ಅಂದ್ರೆ ಇದು 1,00,000 ರೂಪಾಯಿಗಿಂತ ಮೇಲೆ ಬೆಲೆ ಬಾಳುವಂತ ಫೋನ್ ನಿಮ್ ಕೈಯಲ್ಲಿದೆ ಅಂತ ಖಂಡಿತ ಎಲ್ಲಾ ಜನ ಗೆಸ್ ಮಾಡೇ ಮಾಡ್ತಾರೆ. ಸ್ಯಾಮ್ಸಂಗ್ ಅವರು ಈ ಸರ್ತಿ ಎಲ್ಲಾ ಜನರ ಮನಸ್ಸು ಗೆದ್ದಿದ್ದಾರೆ ಅಂತ ಹೇಳ್ಕೋಬಹುದು. ಇದೇ ಫಸ್ಟ್ ಟೈಮ್ ಅದು ಸ್ನ್ಯಾಪ್ಡ್ರಾಗನ್ Qualcomm 8 Gen 1 ಪ್ರೊಸೆಸರ್ ಕೊಡ್ತಿದ್ದಾರೆ. ಇದು 4 nm ಚಿಪ್ಸೆಟ್ ಆಗಿದ್ದು ತುಂಬಾ ಪವರ್ಫುಲ್ ಚಿಪ್ಸೆಟ್. ಅದು ಸ್ಯಾಮ್ಸಂಗ್ ಫ್ಲಾಗ್ಶಿಪ್ ಸೀರೀಸ್ ಅಲ್ಲಿ ಒಂದು 8 Gen 1 ಪ್ರೊಸೆಸರ್ ಅಂದ್ರೆ ನಿಜವಾಗ್ಲೂ ಇಲ್ಲಿಯ ಎಕ್ಸ್ಪೆಕ್ಟೇಷನ್ಸ್ ಗಳು ನನ್ ಕ್ಲಿಯರ್ ಆಗ್ತಾ ಇದೆ. ಇದರಿಂದ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಬಿಸಿ ಆಗಬಾರ್ದನ್ನೋ ಹಾಗೆ ತುಂಬಾ ಇದರಲ್ಲಿ ಸ್ಯಾಮ್ಸಂಗ್ ಕೆಲಸ ಮಾಡಿದೆ. ಆದ್ರೂ ನಾನು ಈ ಪ್ರೊಸೆಸರ್ ನ ಆಲ್ರೆಡಿ ಮೋಟೋ X13 ಅಲ್ಲೆಲ್ಲ ಯೂಸ್ ಮಾಡಿದ್ದೆ, ಗೇಮಿಂಗ್ ಟೆಸ್ಟ್ ಎಲ್ಲ ಮಾಡಿದ್ದೆ. ಸೊ ಅಲ್ಲಿ ಫೋನ್ ಜಾಸ್ತಿ ಬಿಸಿ ಆಗ್ತಿತ್ತು. ಸ್ಯಾಮ್ಸಂಗ್ ಅಲ್ಲಿ ಬಂದ್ವಿ ಅಂತಂದ್ರೆ ಎಕ್ಸಿನೋಸ್ ಒಂದಿಗೆ ಕೂಡ ಇರೋ ಎಷ್ಟೋ ಸ್ಮಾರ್ಟ್ ಫೋನ್ಸ್ ಗಳನ್ನ ಹೀಟಿಂಗ್ ಪ್ರಾಬ್ಲಮ್ ನೋಡ್ಕೊಂಡಿದ್ವಿ. ಸೊ ಖಂಡಿತ ಈ ಫೋನ್ ಕೂಡ ನಾರ್ಮಲ್ ಹೀಟ್ ಆಗತ್ತೆ. ಅದು ಗೇಮ್ ನೋಡ್ಬೇಕಾದ್ರೆ ಮತ್ತೆ ನಾನು ವಿಡಿಯೋ ಶೂಟ್ ಮಾಡ್ಕೋಬೇಕಾದ್ರೆ ಇದು ತುಂಬಾ ಬಿಸಿ ಆಗತ್ತೆ. ಸೊ ಖಂಡಿತ ಈ ಪ್ರೈಸ್ ರೇಂಜ್ ಅಲ್ಲಿ ಇಂತ ಪ್ರೊಸೆಸರ್ ಒಂದಿಗೆ ಅದು ಸ್ಯಾಮ್ಸಂಗ್ ಅಲ್ಲ ಅಂತಂದ್ರೆ ಅಕ್ಸೆಪ್ಟ್ ಮಾಡಲೇಬೇಕು. ಫಸ್ಟ್ ಟೈಮ್ ಕೊಡ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಚೇಂಜಸ್ ಆಗ್ಬೋದು. ಬಟ್ ಖಂಡಿತ ಇದೊಂದು ಬೆಸ್ಟ್ ಪ್ರೊಸೆಸರ್ ಬೆಸ್ಟ್ ಫೋನ್ ಅಲ್ಲಿ. ಇದು ಡಿಸ್ಪ್ಲೇ ಹೋದ್ವಿ ಅಂತಂದ್ರೆ ಸ್ಯಾಮ್ಸಂಗ್ ನವರು ರಾಜಾದಿ ವಂಶದಿಂದ ಡಿಸ್ಪ್ಲೇ ನಲ್ಲಿ ಎಲ್ಲರನ್ನ ಹಿಂದಾಗ್ತಾ ಬಂದಿದ್ದಾರೆ. ನಾನು ಇದುವರೆಗೆ ಇಷ್ಟೊಂದು ಬೆಸ್ಟ್ ಡಿಸ್ಪ್ಲೇನ ಯಾವುದೇ ಫೋನ್ಸ್ ಗಳಲ್ಲಿ ನೋಡಿಲ್ಲ. ನನ್ಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಇದರಲ್ಲಿ 6.8 ಇಂಚಸ್ ಇರುವಂತಹ ಕ್ವಾಡ್ HD+ 1440 ಪೀಕ್ ಡೈನಾಮಿಕ್ AMOLED 2X 120 ಹರ್ಟ್ಜ್ ನ ಸ್ಕ್ರೀನ್ ರಿಫ್ರೆಶ್ ಹೊಡೆದಿರುವಂತ ಅದ್ಭುತ ಡಿಸ್ಪ್ಲೇ ಇದೆ. ಏನೇನ್ ಹೇಳಿದೆ ಗುರು, ನಮ್ಗೆಲ್ಲ ಇದೆಲ್ಲ ಅರ್ಥ ಆಗಲ್ಲ ಅನ್ನೋರು ತುಂಬಾ ಜನ ಇದ್ದಾರೆ. ಸೊ ಖಂಡಿತ ಪ್ರತಿಯೊಂದನ್ನ ತಿಳಿಸ್ತೀನಿ. ಮೊದಲನೇದಾಗಿ ಇದರಲ್ಲಿ 1750 ಪೀಕ್ ಬ್ರೈಟ್ನೆಸ್ ನ ನೋಡ್ತಾ ಇದ್ವಿ. ಸೊ ಔಟ್ಡೋರ್ ಅಲ್ಲಿ ಇದಿರುವಂತ ಕ್ವಾಲಿಟಿ ಬ್ರೈಟ್ನೆಸ್ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಇಲ್ಲಿ AMOLED ಪ್ಯಾನಲ್ಸ್ ಏನಿರುತ್ತೆ, ಕ್ವಾಡ್ HD ಎಲ್ಲ ನಾವು ಜಾಸ್ತಿ OnePlus ಸೀರೀಸ್ ಎಲ್ಲ ನೋಡಿರ್ತೀವಿ. ಸೊ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇರುವಂತ ಡಿಸ್ಪ್ಲೇ ನೋಡ್ತಾ ಇದ್ವಿ. ಸೊ ಇಲ್ಲಿಯ ವಿವಿಂಗ್ ಎಕ್ಸಾಂಪಲ್ಸ್ ಗಳು ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಕಲರ್ಸ್ ಗಳ ಆಗಿರ್ಲಿ ಮತ್ತೆ ಸೈಡ್ ಎಡ್ಜಸ್ ಇಂದ ನೀವು ಕೂಡ ನೋಡ್ಕೋಬಹುದು. ಸೊ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಸ್ಮಾರ್ಟ್ ಆಗಿರುವಂತ ಡಿಸ್ಪ್ಲೇನ ಸ್ಯಾಮ್ಸಂಗ್ ಬಿಲ್ಡ್ ಮಾಡಿದೆ. ಇಷ್ಟೇ ಅಲ್ಲದೆ 120 ಹರ್ಟ್ಜ್ ಸ್ಕ್ರೀನ್ ರಿಫ್ರೆಶ್ ರೇಟ್ ಏನಿದೆ. ಸೊ ಇಲ್ಲಿರುವಂತ ಟಚ್ ರೆಸ್ಪಾನ್ಸ್ ಆಗಿರಲಿ ತುಂಬಾ ಅಂದ್ರೆ ತುಂಬಾ ಸ್ಮೂತರ್ ಎಕ್ಸ್ಪೀರಿಯನ್ಸ್ ನ ಕಾಣ್ತಾ ಇದ್ವಿ. ಸೊ ನನ್ನ ಪ್ರಕಾರ ಇದು ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇಷ್ಟೆಲ್ಲ ಈ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಸ್ಯಾಮ್ಸಂಗ್ ಬಿಟ್ರೆ ಯಾರಿಗೂ ಕೊಡಕ್ ಆಗಲ್ಲ. ಐಫೋನ್ ಅಲ್ಲಿ ಇದೆ,
ಬಟ್ ಇಷ್ಟೊಂದು ಒಳ್ಳೆ ಡಿಸ್ಪ್ಲೇಗಳು ಅಲ್ಲಿ ನೋಡೋಕೆ ನಿಮಗೆ ಸಿಗಲ್ಲ. ಇದು ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಕೂಡ ಇದೆ. ಸೊ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನಾವು ಇಲ್ಲಿ ನೋಡ್ಕೋಬಹುದು, ತುಂಬಾ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ. ಇಷ್ಟೇ ಅಲ್ಲದೆ ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ನ ಕೊಡ್ತಿದ್ದಾರೆ. ಮೇಲಿನ ಸ್ಪೀಕರ್ 30% ಮತ್ತು ಕೆಳಗಿನ ಸ್ಪೀಕರ್ 70% ಆಡಿಯೋ ಕವರ್ ಮಾಡುತ್ತೆ. ನಿಜವಾಗ್ಲೂ ಅಲ್ಟಿಮೇಟ್ ಫ್ಲಾಗ್ಶಿಪ್ ಅಲ್ಲಿರುವಂತ ಫೀಚರ್ ನ ಖಂಡಿತ ನಾವಿಲ್ಲಿ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ಚೆನ್ನಾಗಿದೆ. ಎಸ್, ನಾವು ರಾಜಾದಿ ವಂಶದ ಎಕ್ಸ್ಪೀರಿಯನ್ಸ್ ನ ಡಿಸ್ಪ್ಲೇನಲ್ಲಿ ಕಂಡಿದ್ವಿ. ಸುರ್ತಿ ನಿಂಗೆ ನೆನಪಿತ್ತದ ದೇವರಾಜನ್ ಮೂವಿ ಇತ್ತ, ರಾಜ ವರ್ಮ ಅಂತ ಹೇಳಿ ಕುಂದ ಹಾರಿಸುತ್ತಿರ್ತಲ್ಲ. ಇದು ಇದೇ ಫಸ್ಟ್ ಟೈಮ್ ಅದು ಎಸ್ ಸೀರೀಸ್ ನಲ್ಲಿ ಎಸ್ ಪೆನ್ ನ ಕೂಡ ಕೊಡ್ತಿದ್ದಾರೆ. ಸೊ ಇಲ್ಲಿ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇದನ್ನ ಬರಿಬೇಕಾದ್ರೆ, ಸೈನ್ ಡ್ರಾ ಮಾಡಬೇಕಾದ್ರೆ ಸೌಂಡ್ ಕ್ವಾಲಿಟಿ ಸಖತ್ತಾಗಿದೆ ಗುರು. ಒಂದು ಮಸ್ತ್ ಅನ್ಸುತ್ತೆ, ಏನೋ ನಾವು ಬುಕ್ಕಲ್ಲಿ ಬರಿತಿದೀವ ಅಂತ ಫೀಲ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಇದೆ. ಇದು ಈ ಫೋನ್ ಅಂತ ಸಾಫ್ಟ್ವೇರ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೋಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ ಆಯ್ತಾ. ನನ್ನ ಕ್ಲೋಸ್ ಫ್ರೆಂಡ್ಸ್ ಎಷ್ಟೋ ಜನ ಸ್ಯಾಮ್ಸಂಗ್ ಫೋನ್ ನ ಯೂಸ್ ಮಾಡ್ತಾರೆ. ಸೊ ಅದರಿಂದ UI ಆ್ಯಪ್ ಐಕಾನ್ ಮತ್ತೆ ಅದರಿಂದ ಪರ್ಫಾರ್ಮೆನ್ಸ್ ಆಗಿರಲಿ, ಯೂಸೇಜ್, ಅವ್ರಿಗೆ ಒಂದು ರೀತಿ ತುಂಬಾ ಅಡಿಕ್ಷನ್ ಇದೆ ಆಯ್ತಾ. ಸೊ ಸ್ಯಾಮ್ಸಂಗ್ ಬಿಟ್ರೆ ನನ್ಗೆ ಬೇರೆ ಫೋನ್ ಲೈಕ್ ಆಗಲ್ಲ ಮಚ್ಚ ಅನ್ನೋರು ತುಂಬಾ ನನ್ನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಸೊ ಅಂಥವ್ರಿಗೆಲ್ಲ ಒಂದು ರೀತಿ ಸ್ಯಾಮ್ಸಂಗ್ ಇಲ್ಲಿ ತುಂಬಾ ಕ್ಯಾಚ್ ಮಾಡುತ್ತೆ. ಸೊ ಇದರಲ್ಲಿ One UI 4.1 ಅಪ್ಡೇಟ್ ನೋಡ್ತಾ ಇದ್ವಿ. ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 12 ಕೊಡ್ತಿದ್ದಾರೆ. ಇಷ್ಟೇ ಅಲ್ಲದೆ 4 ವರ್ಷಗಳ ಎಕ್ಸ್ಟ್ರಾ ಅಪ್ಡೇಟ್ನ ಗ್ಯಾರಂಟಿ ಕೂಡ ಕೊಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಆಂಡ್ರಾಯ್ಡ್ 12 ಇದೆ ಅಂತಂದರೆ ಆಂಡ್ರಾಯ್ಡ್ 16 ಅಂದರೆ ಇನ್ನು ನೆಕ್ಸ್ಟ್ 4 ವರ್ಷ, ಇವಾಗ 2022 ಅಂದರೆ 2026 ತನಕ ನಿಮಗೆ ಈ ಫೋನಲ್ಲಿ ಅಪ್ಡೇಟ್ಸ್ಗಳು ಸಿಗುತ್ತೆ. ಸ್ಯಾಮ್ಸಂಗ್ ಸ್ವಲ್ಪ ದೂರಿನ ಕ್ಯಾಲ್ಕುಲೇಷನ್ ಮಾಡ್ತಾ ಇದೆ. ಇದರಲ್ಲಿ 4 ವೇರಿಯಂಟ್ಸ್ಗಳಿದೆ ಆಯ್ತಾ. ಅದು ಎಲ್ಲ 12GB ರ್ಯಾಮ್ ಒಂದಿಗೆ ಸಿಗ್ತಾ ಇದೆ. ಬಟ್ ಇಲ್ಲಿ 8GB ಎಕ್ಸ್ಟ್ರಾ ವರ್ಚುವಲ್ ರ್ಯಾಮ್ನ ಕೂಡ ನೀವು ಕನೆಕ್ಟ್ ಮಾಡ್ಕೋಬಹುದು. 20GB ರ್ಯಾಮ್ಗಳು. ಸೊ ಇದರಲ್ಲಿ 12GB 128GB, 12GB 256GB, 12GB 512GB, ಮತ್ತೊಂದು 12GB 1TB ಗುರು. ಇಷ್ಟೊಂದು ಡೇಟಾ ಎಲ್ಲಿ ಇಡಲು ನಾನು. ಇನ್ನು ನಿಮ್ಮ ಹತ್ರ ಏನಾದರೂ 1,10,000 20,000 ರೂಪಾಯಿ ಇದೆ ಅಂತಂದರೆ ನಾನು ಈ ಫೋನನ್ನು ನಿಮ್ಗೆ ಕೊಂಡುಕೊಳ್ಳೋಕೆ ಹೇಳೋಕ್ಕೆ ಒಂದೇ ಒಂದು ರೀಸನ್, ಅದು ನನ್ನ ಫೇವ್ರೇಟ್ ಪಾರ್ಟ್. ಇದರಂಥ ಕ್ಯಾಮ್ರಾ 108 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ ನೋಡ್ತಾ ಇದ್ವಿ, 12 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್, 10 ಮೆಗಾ ಪಿಕ್ಸೆಲ್ನ 3x ಝೂಮ್ ಅಂದಿರುವಂಥ ಒಂದು ಲೆನ್ಸ್ ಇದೆ, ಮತ್ತೊಂದು 10x ನ ಝೂಮ್ ಅಂದಿರುವಾಗೆ ಸೇಮ್ ಅದೇ 10 ಮೆಗಾ ಪಿಕ್ಸೆಲ್ನ ಸೆನ್ಸರ್ ಇದೆ. ಲೇಸರ್ ಆಟೋ ಫೋಕಸಿಂಗ್ ಕೂಡ ಇದೆ. ಸೊ ಖಂಡಿತ ಇಲ್ಲಿ ಒಳ್ಳೆ ಪಿಕ್ಚರ್ಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಕೆಲವೊಂದು ಫೋಟೋಸ್ಗಳನ್ನ ವಿತ್ ಲೈವ್ ಪ್ರೂಫ್ ಒಂದಿಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಯ ಇಮೇಜ್ ಕ್ವಾಲಿಟಿ ಆಗಿರ್ಬೋದು, ಸ್ಕಿನ್ ಟೋನ್ ಆಗಿರ್ಬೋದು, ಕಲರ್ಸ್ಗಳನ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಸೊ ಈ ಇಮೇಜಸ್ ಅಲ್ಲಿ ಸ್ಕೈ ಕಲರ್ ಏನಿದೆ ಇದು ಸ್ವಲ್ಪ ಜಾಸ್ತಿ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ಕೋಬಹುದು. ನಾನು ತುಂಬ ಸ್ಯಾಮ್ಸಂಗ್ ಫೋನ್ಸ್ಗಳಲ್ಲಿ ಇದನ್ನ ಕಂಡಿದ್ದೀನಿ. ಬಟ್ ಪೋರ್ಟ್ರೇಟ್ ಮೋಡ್ಸ್ಗಳನ್ನ ತುಂಬ ಪರ್ಫೆಕ್ಟ್ಲಿ ಕ್ಯಾಚ್ ಮಾಡುತ್ತೆ. ಮತ್ತು ಸ್ಕಿನ್ ಟೋನನ್ನು ತುಂಬ ಕ್ಲಾರಿಟಿ ಒಂದಿಗೆ ಒಳ್ಳೆ ಸ್ಕಿನ್ ಟೋನನ್ನು ಇದು ಕ್ಯಾಪ್ಚರ್ ಮಾಡುತ್ತೆ. ಇಲ್ಲಿ ಕ್ವಾಲಿಟಿ ಮತ್ತು ಇಲ್ಲಿರುವಂಥ ಕಲರ್ಸ್ಗಳು, ಡೈನಾಮಿಕ್ ರೇಂಜ್ ನಿಜವಾಗ್ಲೂ ಸಖತ್ ಇಷ್ಟ ಆಯಿತು. ಇಷ್ಟೇ ಅಲ್ಲದೆ ಇದರಲ್ಲಿ 8K 60 FPS ತನಕ ರೆಕಾರ್ಡ್ ಮಾಡ್ಕೋಬೋದು. ಸೊ ಒಂದು ಎಕ್ಸಾಂಪಲ್ ಇದೆ, ನೋಡ್ಕೊಂಡು ಬನ್ನಿ. ಇನ್ನು ಈ ವಿಡಿಯೋ ಏನು ನೋಡ್ತಿದ್ರೆ ಎಕ್ಸಾಕ್ಟ್ಲಿ ಸೂರ್ಯನ್ಗೆ ಅಪೋಸಿಟ್ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಸ್ಟೆಬಲೈಸೇಷನ್ ಕಲರ್ಸ್ಗಳನ್ನ ತುಂಬ ಚೆನ್ನಾಗಿ ಫೋಕಸ್ ಮಾಡುತ್ತೆ. ಇಷ್ಟಲ್ಲದೆ ಇದರಲ್ಲಿ 8K 60 FPS ಕೂಡ ಸಪೋರ್ಟ್ ಆಗುತ್ತೆ. ಬಟ್ ನಾನು ಇದನ್ನ 4K ನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ, ಅದು 60 FPS ಒಂದಿಗೆ. ಆಡಿಯೋ ಕ್ವಾಲಿಟಿ, ಸ್ಟೆಬಲೈಸೇಷನ್ ಮತ್ತೆ ಸ್ಕಿನ್ ಟೋನ್ನ ಕಲರ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ವಿಡಿಯೋ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದು ಮುಂದಿನ ಭಾಗ 40 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ಸೊ ಇಲ್ಲಿ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ನಾನು ಸೂರ್ಯನ್ಗೆಲ್ಲ ಅಪೋಸಿಟ್ ನಿಂತ್ಕೊಂಡು ಕೂಡ ಫೋಟೋಗಳನ್ನ ತೆಗೆದ್ರೆ ಇಲ್ಲಿ ಕೂಡ ಒಳ್ಳೆ ಕ್ಲಾರಿಟಿನ ನೋಡ್ತಾ ಇದ್ದೀನಿ. ಸ್ಕಿನ್ ಟೋನ್ ಮತ್ತು ಕ್ವಾಲಿಟಿ ಸಖತ್ ಇಷ್ಟ ಆಯಿತು. ಸೊ ಇಲ್ಲಿ ಕೂಡ 4K 60 FPS ತನಕ ರೆಕಾರ್ಡ್ ಮಾಡ್ಕೋಬಹುದು. ಇದು ಈ ರೆಕಾರ್ಡ್ ಏನು ನೋಡ್ತಿದ್ದೀರಾ, ಇದು 60 FPS 4K ರೆಕಾರ್ಡ್ ಆಗ್ತಿದೆ ನಮ್ಮ ಚೆರಿ ಜೊತೆ. ಸೊ ಆಡಿಯೋ ಕ್ವಾಲಿಟಿ, ಸ್ಟೆಬಲೈಸೇಷನ್ ಎಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮತ್ತು ನಾನು ನೋಡ್ಕೋಬೋದು ಕಲರ್ನ, ನನ್ನ ಬಿಸಿಲಿಗೆ ಆಪೋಸಿಟ್ ಆದರೂ ಕೂಡ ನನ್ನ ಸ್ಕಿನ್ ಕಲರ್ನ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಮ್ಯಾಚ್ ಮಾಡ್ತಿದ್ಯಲ್ವಾ ಚೆರಿ. ಇಷ್ಟೇ ಅಲ್ಲದೆ ಈ ಸರ್ತಿ ಹೊಸದಾಗಿ ನೈಟೋಗ್ರಾಫಿ ಫೀಚರ್ನ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ನೈಟಲ್ಲಿ ತುಂಬ ಒಳ್ಳೆ ಫೋಟೋಸ್ಗಳನ್ನ ತೆಗಿಬೋದು. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಎಕ್ಸಾಂಪಲ್ ಕೂಡ ನೋಡ್ಕೋಬೋದು. ಕ್ಲಿಕ್ ಮಾಡಿದಾಗ ಇಮೇಜ್ ಪ್ರೊಸೆಸಿಂಗ್ ಏನಿದೆ ಇಲ್ಲಿ ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡುತ್ತೆ. ಒಟ್ಟಾರೆ ನನಗಂತೂ ಈ ಫೋನ್ ಇರುವಂಥ ಕ್ಯಾಮ್ರಾ ಈ ಪ್ರೈಸ್ ರೇಂಜಲ್ಲಿ ಚೆನ್ನಾಗಿದೆ. ನನ್ನ ಎಕ್ಸ್ಪೆಕ್ಟೇಷನ್ಸ್ಗಳನ್ನೆಲ್ಲ
ಕ್ಲಿಯರ್ ಮಾಡಿದೆ ಸ್ಯಾಮ್ಸಂಗ್. ಇನ್ನು ಕೊನೆಯದಾಗಿ ಸ್ಯಾಮ್ಸಂಗ್ ಇನ್ನಷ್ಟು ಚೇಂಜಸ್ ಮಾಡಬೇಕಪ್ಪ ಅಂತಂದ್ರೆ ಅದು ಬ್ಯಾಟ್ರಿ ಚಾರ್ಜಿಂಗ್ ಟೆಕ್ನಾಲಜಿಯಲ್ಲಿ. ಇದರಲ್ಲಿ 40 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಿದ್ದಾರೆ. ಸೊ ಖಂಡಿತ ಮೊದಲು 25 ಇತ್ತು, ಅಪ್ಗ್ರೇಡ್ ಏನೋ ಮಾಡಿದ್ದಾರೆ, 5000 mAh ಬ್ಯಾಟ್ರಿ ಇದೆ. ಬಟ್ ಈ ಪ್ರೈಸ್ ರೇಂಜಲ್ಲಿ ಬೇರೆ ಕಂಪ್ನಿ ಜೊತೆ ಹೋಲಿಸಿದ್ವಿ ಅಂತಂದರೆ 120 ಯಾರೋ 200 ವ್ಯಾಟ್ನ ಪವರ್ ಅಡಾಪ್ಟರ್ನ ಲಾಂಚ್ ಮಾಡ್ತಿದ್ರೆ. ಸ್ಯಾಮ್ಸಂಗ್ ಇಲ್ಲಿ ಇನ್ನಷ್ಟು ಅಪ್ಗ್ರೇಡ್ ಮಾಡಲಿ ಅನ್ಕೋತೀನಿ. ಇಷ್ಟೆಲ್ಲೇ ತುಂಬ ಜನ ಇದಂತ ಬ್ಯಾಟ್ರಿ ತುಂಬ ಬೇಗ ಖಾಲಿ ಆಗುತ್ತೆ, ಡಿಸ್ಪ್ಲೇ ಎಲ್ಲ ತುಂಬ ದೊಡ್ಡದಿದೆ, ಆಮ್ಲೆಡ್ ಅದು ಅನ್ನೋದಕ್ಕಿಂತ ಇಲ್ಲಿ ಸ್ಯಾಮ್ಸಂಗ್ ಕ್ಲಿಯರ್ ಆಗಿ ಹೇಳುತ್ತೆ. ಸೊ ಬ್ಯಾಟ್ರಿ ಟೆಕ್ನಾಲಜಿನಲ್ಲಿ ಮತ್ತು ಡಿಸ್ಪ್ಲೇ ಇರುವಂಥ ಕನೆಕ್ಷನಲ್ಲಿ ತುಂಬ ಚೇಂಜಸ್ ಮಾಡಲಾಗಿದೆ. ಸೊ ಇಲ್ಲಿ ಒಳ್ಳೆ ಟೆಕ್ನಾಲಜಿಯೊಂದಿಗೆ ಬ್ಯಾಟ್ರಿ ಲೈಫ್ ಹೆಚ್ಚು ಬಾಳಿಕೆ ಬರುವ ಹಾಗೆ ಇಲ್ಲಿ ತುಂಬ ಅಪ್ಗ್ರೇಡ್ ಮಾಡಿದ್ದಾರೆ. ಬಟ್ ಇದನ್ನು ರಿಯಲ್ ಲೈಫಲ್ಲಿ ನಾವು ಹೆವಿಯಾಗಿ ಬಳಸಿ ಆಮೇಲೆ ಎಷ್ಟೊಂದು ಬ್ಯಾಟ್ರಿ ಬರುತ್ತಪ್ಪ ಅನ್ನೋದೇ ನಾವು ಇದನ್ನ ಕಾಯ್ದುಬಿಟ್ಟು ನೋಡಬೇಕು. ಫುಲ್ ರಿವ್ಯೂ ಮಾಡ್ತೀನಾ ಇಲ್ಲ ಗೊತ್ತಿಲ್ಲ. ಸೊ ಅದಷ್ಟು ಟ್ರೈ ಮಾಡ್ತೀನಿ. ಇದು ಕೊನೆಯದಾಗಿ 1,09,999 ರೂಪಾಯಿ ಈ ಫೋನ್ ಕೊಡ್ಬೋದಾ ಅಂತ ನೀವು ಕೇಳಿದ್ರೆ ಖಂಡಿತ ನಾನು ಎಸ್ ಅಂತ ಹೇಳಬಲ್ಲೆ. ಕಾರಣ ಇದರಲ್ಲಿ ತುಂಬ ಒಳ್ಳೆ ಫೀಚರ್ಸ್ಗಳನ್ನ ನೋಡ್ತಾ ಇದ್ವಿ, ಫ್ಲ್ಯಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಮತ್ತು ಲುಕ್ಸ್ ವೈಸ್ ಸ್ಯಾಮ್ಸಂಗ್ ಬ್ರ್ಯಾಂಡ್ ನಂಬಿಕೆ. ನಾನು ಐಫೋನ್ ಬಿಟ್ಟರೆ ಸ್ಯಾಮ್ಸಂಗ್ ಬ್ರ್ಯಾಂಡ್ನ ತುಂಬ ನಂಬ್ತೀನಿ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್, ಕ್ವಾಲಿಟಿ ಅದೆಲ್ಲ ಸಿಗತ್ತೆ ನನಗೆ. ಮತ್ತು ಬೆಲೆ ಜಾಸ್ತಿ ಇದೆ, ಯಾರು ದುಡ್ಡಿದ್ದವ್ರು ಮಾತ್ರ ಇಂಥ ಫೋನ್ಸ್ಗಳನ್ನ ತೊಗೋತಾರಲ್ವ. ಸೊ ಬಜೆಟೆಲ್ಲ ಹುಡುಕ್ತವ್ರಿಗೆ ನಾನು ಯಾಕೆ ಗುರು ಇಂಥ ಫೋನ್ ಸಜೆಸ್ಟ್ ಮಾಡಲಿ. ಸೊ ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಇಷ್ಟಲ್ಲೇ ಪ್ರೀ ಬುಕ್ಕಿಂಗ್ ಏನಾದರೂ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಗ್ಯಾಲಕ್ಸಿ ವಾಚ್ 4 ಏನಿದೆ ಅದು ಕೇವಲ 2,999 ರೂಪಾಯಿಗೆ ಸಿಗುತ್ತೆ. ಸೊ ಡೀಲ್ ಚೆನ್ನಾಗಿದೆ. ನಿಮ್ಮ ಹತ್ರ ದುಡ್ಡಿತ್ತು ಅಂತಂದರೆ ತೊಗೊಳ್ಳಿ, ಇಲ್ಲಾಂದರೆ ಜಸ್ಟ್ ವಿಡಿಯೋ ನೋಡಿ ಇಲ್ಲಿವರೆಗೆ ಮಜಾ ಮಾಡಿದ್ದೀರಾ ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಸಿಗೋಣ ಮುಂದಿನ ವಿಡಿಯೋಲಿ. ನಮಸ್ಕಾರ, ಬಾಯ್.